ಟೈಮಿಂಗ್ ನೀವೆಲ್ಲರೂ ಹೇಳ್ರಿ ನಿಮ್ಮ ಹುಡುಗರಿಗೆ ಈ ಟೈಮಿಂಗಿಗೆ ಹಿಂಗೆ ಮಾಡ್ರಪ್ಪ. ಸುಮ್ಮನೆ ನೀವು ಪೊಲೀಸರಿಗೆ ಈ ರೀತಿ ಯಾರು ಅಬ್ಜೆಕ್ಷನ್ ಮಾಡಕ್ಕೆ ಹೋಗ್ಬೇಡ್ರಿ, ಯಾರು ವಾದ ಮಾಡಬೇಡ್ರಿ ಅಂತ ಹೇಳ್ರಿ. ನಮ್ಗೆ ಈ ಗಣಪ ಐತೆ ಅಂತಂದ್ರೆ ಮತ್ತೆ ಅಲ್ಲಿದೆ ಬರ್ರಿ ಅಂತಾರೆ. ಅಲ್ಲಿ ಈಗ ನೋಡ್ರಿ 1ನೇ ದಿವ್ಸಕ್ಕೆ 10 ಹೋಗುವಂದ್ರೆ ಮರು ದಿವ್ಸ 2ನೇ ದಿವ್ಸಕ್ಕೆ ನಮ್ಮಲ್ಲಿ ಭಾಳ ಅದಾವೆ. 50 ಗಣಪ ಅದಾವೆ. 50 ಗಣಪದ ಕಡೆಯೂ ಎಲ್ಲ ಕಡೆಯೂ ಬಂದೋಬಸ್ತಿ ಮಾಡ್ಕೋತೀವಿ ನಾವು, ಇಲ್ಲ ಅಂತನಲ್ಲ ಮಾಡ್ಕೋತೀವಿ. ಬಟ್ ಒಂದೊಂದು ಗಣಪ 11 ಎಲ್ಲರೂ 10, 11 ಒಳಗೆ ಮುಗಿಸಿದ್ರೆ ಏನು ಪ್ರಾಬ್ಲಮ್ ಇಲ್ಲ. ಅವ್ರು ಹೋಗಿಲ್ಲ ತಡೆಯೋದು, ಅವ್ರು ಯಾಕೆ ಕೇಳಂಗಿಲ್ಲ, ಇವ್ರಿಗೆ ಹೋಗಿಲ್ಲಲ್ಲ ಇವ್ರಿಗೆ ಯಾಕೆ ಕೇಳಂಗಿಲ್ಲ. ಎಂಥವ್ದಂದು ಬೇಡ, ಎಲ್ಲರೂ ನಮ್ಗೆ ಅಷ್ಟೇ. ಯಾರೇನು ನಮ್ಮ ಅವ್ರ ಮನೆಗೆ ನಾವು ಬಿಗತಾನೆ ಹೋಗಿಲ್ಲ, ನಮ್ಮ ಮನೆಗೆ ಅವ್ರು ಬರೋಂಗಿಲ್ಲ, ಎಲ್ಲರೂ ಅಷ್ಟೇ ಇರ್ತಾರೆ. ದಯವಿಟ್ಟು ಎಲ್ಲರೂ ತಾವು ಹಿರಿಯರಿದ್ದೀರಿ, ಎಲ್ಲ ಸಣ್ಣ ಹುಡುಗರಿಗೆ ಒಂದಿಷ್ಟು ಅವ್ರಿಗೆ ಸರಿಯಾಗಿ ಈ ರೀತಿ ಮಾಡಬೇಡ್ರಿ ಅಂತೇಳಿ, ವಾದ ಮಾಡಬೇಡ್ರಿ ಅಂತೇಳಿ ಇನ್ ಟೈಮಿಂಗ್ ಈಗ ನಮ್ಮ ಸಾಹೇಬ್ರು ಹೇಳ್ತಾರೆ ಆ ಟೈಮಿಗೆ ಸ್ವಲ್ಪ ವಿಸರ್ಜನೆ ಮಾಡುವಂಗೆ ತಾವು ದಯವಿಟ್ಟು ಹೇಳ್ತೀರಿ ಅಂತ ನಂಬಿದ್ದೀನಿ. ತಾವು ಹೇಳ್ತೀರಿ, ಹೇಳ್ರಿ, ನಿಮ್ಮ ಮಾತು ಕೇಳ್ತಾರೆ. ಇಲ್ಲಿ ಎಲ್ಲರೂ ಹಿರಿಯರು ಬಂದಿರ, ಇಲ್ಲಿ ಸುಪುತ್ರಪ್ಪನ ಆಗಲಿ, ಇವರು ನಮ್ಮ ಅಜ್ಜಾರಾಗಲಿ, ಇವರು ಹಿರಿಯರು ಭಾಗವಂತರು ಎಲ್ಲ ಈ ಅಜ್ಜಾರು, ಆಮೇಲೆ ಒದ್ದಿಯವರು ಅದಾರ, ಇವ್ರು ಭಾಗವಂತರು ಅದಾರ, ನೀವೆಲ್ಲ ಎಲ್ಲರೂ ಅದಿರಿ, ಎಲ್ಲರೂ ಕೂಡಿಸಿ ಹಿರಿಯರು ಅದಿರಿ. ಎಲ್ಲರೂ ನಿಮ್ಮ ಏರಿಯಾದಾಗ ಗಣಪತಿ ಕುಂದಿರ್ತಾವೆ. ಎಲ್ಲರೂ ಕೂಡಿಸಿ ನೀವು ಹೇಳಿದ್ರಿ ಅಂತಂದ್ರೆ ಅವ್ರು ಸುಮ್ಮನೆ ಕುಂದಿರ್ತಾರೆ. ನೀವೇ ಅದೇನಾಗುತ್ತೆ ನಡಿ ಅಂದ್ರೆ ಇಂಥ ಕೆಲವೊಂದು ಆಗ್ಯಾವ ಲಾಸ್ಟ್ ಟೈಮು. ಬಟ್ ಯಾವ ಅಹಿತಕರ ಘಟನೆ ಆಗಿಲ್ಲ. ಈಗ ಎಲ್ಲಪ್ಪನ ಆಗಲಿ ಅಪ್ಪನ ಏರಿಯಾದಾಗ ನೋಡ್ಕೊತಾನೆ, ಅವನು ಒಂದಿಟ್ಟು ಯಾವ ಕಡೆ ಮೇಡಮ್ ಕಳಿಸ್ತೀನಿ ಅಂತಾನೆ, ಈ ಕಡೆ ಪಾಟ್ಲನ ಅವನು ಕಳಿಸ್ತಾನೆ. ಎಲ್ಲರೂ ಅದೇ ಥರ ಮಾಡಿ ಒಂದು ಸ್ವಲ್ಪ ಶಾಂತ ರೀತಿಯಿಂದ ಗಣಪತಿ ಹಬ್ಬವನ್ನು ವಿಸರ್ಜನೆ ಮಾಡ್ತೀರಿ. ನಮ್ಮ ಇಳಕಲ್ ಮಂದಿ ಅಲ್ಲ, ಈಗ ಸಣ್ಣ ಸಣ್ಣ ಹುಡುಗರು ಒಂದು ಸ್ವಲ್ಪ ರೀತಿ ಮಾಡ್ತಾರೆ. ನಾವು ಎಲ್ಲರೂ ಬುದ್ಧಿವಾದ ಹೇಳ್ತೀರಿ ಅಂತೇಳಿ ನಾನು ನಂಬಿನಿ. ತಿಳ್ಕೊಂಡು ಎಲ್ಲ ಭಾಳ ಒತ್ತಿ ಬಂತಂದ್ರೆ ಎಲ್ಲ ಸರಳ ಇರ್ತೀವಿ ನಾವು. ಕೊರೋನಾದಾಗ ಮಾಡಲಿಲ್ವಾ? ಕೊರೋನಾದಾಗ ಎಲ್ಲರೂ ಮಾಡಿದ್ವಲ್ಲ. ಏನು DJ ಇಲ್ಲ, ಏನೂ ಇಲ್ಲ, ಗಣಪತಿ ಇಲ್ಲ. ನಮ್ಮ ಮನೆ ಗಣಪತಿ ನಾವೇ ಹೋಗಿ ಕಳ್ಳರ ಶಿಸ್ತು ಹಾಕಿ ಬಂದ್ವಿ, ಮಾಡಿವೇ ಇಲ್ಲ. ಹಂಗೆ ಮ್ಯಾಲೆ ಒತ್ತಿ ಬಂದರೆ ಎಲ್ಲ ಸೀದಾ ಇಲ್ಲ. ಎಲ್ಲ ಸ್ವಲ್ಪ ನಾವು ಆಯ್ತು ಇರಲಿ ಮಾಡಲಿ. ನೋಡ್ರಿ, ಧಾರ್ಮಿಕ ಹಬ್ಬ ಆಚರಣೆ ವಿಚಾರಣೆ ಮಾಡೋಕ್ಕೆ ಯಾರ್ದು ತಕರಾರು ಇರೋದಿಲ್ಲ. ಆದರೆ ಆ ಆಚಾರ ವಿಚಾರಣೆಗಳು ಒಂದು ಇತಿಮಿತಿ ಇರುತ್ತೆ. ಆ ಇತಿಮಿತಿ ದಾಟಿದಾಗ ನಾವಲ್ಲಿ ಇಂಟರ್ಫಿಯರ್ ಆಗಬೇಕು. ಅದಕ್ಕೆ ತಮ್ಮೆಲ್ಲರಿಗೂ ಹೇಳೋದೇನಂದ್ರೆ, ಆ ನಿಮ್ಮ ಯುವ ಮಿತ್ರರು ಏನಿದ್ದಾರೆ, ಕೆಲವೊಮ್ಮೆ ಆ ಇತಿಮಿತಿ ದಾಟುವಂಥ ಚಾನ್ಸ್ ಇರುತ್ತೆ. ಆ ಇತಿಮಿತಿ ದಾಟ್ಲಾರ್ದಂಗೆ ಅಲ್ಲಿ ನೋಡ್ಕೊಳ್ಬೇಕಾದಂಥ ಕೆಲಸ ನಿಮ್ಮ ಹಿರಿಯರ್ದಿದೆ. ಈಗ ನೀವೆಲ್ಲರೂ ಇಲ್ಲಿ ತಮ್ಮ ತಮ್ಮ ಓಣಿಗಳಲ್ಲಿ ಹೋಗಿ ಮತ್ತೊಮ್ಮೆ ನಾವು ಮೀಟಿಂಗ್ ಮಾಡಿರಿ, ದಯಮಾಡಿ ನಿಮ್ಮ ಎಲ್ಲ ಯುವಕ ಮಿತ್ರರನ್ನು ಕೂಡಿಸ್ಕೊಂಡು. ನಾನು ಇಲ್ಲಿ ಅಬ್ಸರ್ವ್ ಮಾಡಿದ ಕೆಲವೊಂದು ವಿಚಾರಗಳನ್ನು ಹೇಳ್ತೀನಿ. ದಯಮಾಡಿ ನಮ್ಮ ಎಸ್ಕಾಂದವರು ಭಾಳಷ್ಟು ರೋಡ್ ಅಕ್ರಾಸ್ ದಿ ರೋಡ್ ಲೈನ್ಗಳು ಭಾಳ ಇದಾವೆ. ಈ ಗಣೇಶ ವಿಸರ್ಜನೆ ಹೋಗೋ ಟೈಮ್ನಾಗ, ಆ ಟೈಮ್ನಾಗ ರೋಡಿಗೆ ಅಡಚಣೆ ಆಗ್ಲಂದಾಗ, ಅಂದರೆ ಮೆರವಣಿಗೆಗೆ ಅಡಚಣೆ ಆಗ್ಲಂದಾಗ ಅದನ್ನು ಅವತ್ತಿನ ದಿನ ಅದನ್ನೇನು ಕಟ್ ಮಾಡ್ತಿರೋ ಅಥವಾ ಬೇಲಿ ಮಾಡ್ತಿರೋ ಸ್ವಲ್ಪ ಅದ್ರ ಕಡೆ ಲಕ್ಷ್ಯ ಕೊಡಬೇಕಂತ ಒಂದನೇ ಇತ್ತು. ನಿಮ್ಮ ಕಡೆಯಿಂದ ನಾವು ಎಕ್ಸ್ಪೆಕ್ಟ್ ಮಾಡ್ತೀವಿ. ಆಮೇಲೆ ನಗರಸಭೆ ಕಡೆಯಿಂದ ಇಲ್ಲಿ ಕಂಟಿ ಸರ್ಕಲಿಂದ ಅಪ್ ಟು ನಮ್ಮ ಬಸವೇಶ್ವರ ಸರ್ಕಲ್ ನಾ ಭಾಳ ಸರಿ ನೋಡ್ತೀನಿ ಸ್ಟ್ರೀಟ್ ಲೈಟ್ ಇರೋದಿಲ್ಲ. ಅದು ಏನಾದೇವೋ ಗೊತ್ತಿಲ್ಲ. ಬಟ್ ಅಟ್ಲೀಸ್ಟ್ ಈ ಟೈಮಾಗಾದರೂ ಸ್ಟ್ರೀಟ್ ಲೈಟ್